ವಿಧಾನಸಭೆ ಒಳಗಡೆ ನಮ್ಮ ದಳಪತಿ ವಿಜಯ್ ಹೆಂಗೆ ಫಿಲ್ಮಿ ಸ್ಟೈಲ್ನಲ್ಲಿ ಆಕ್ಷನ್ ಮಾಡ್ತಾ ಕಾಣಿಸಿಕೊಂಡ್ರು ಗೊತ್ತಾ? 1 ಸೆಕೆಂಡ್ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರು ತಾವೀಗ ಸಿಎಂ ಅನ್ನೋದನ್ನೇ ಮರೆತು ಬಿಟ್ಟಿದ್ರು ಅನಿಸುತ್ತೆ. ಅವರು ಈಗ ಬರೀ ದಳಪತಿ ವಿಜಯ್ ಅಲ್ಲ, ಸಿಎಂಸಿ ಜೋಸೆಫ್ ವಿಜಯ್ ಅವರ ಈ ಸಣ್ಣ ರಾಜಕೀಯದ ಜರ್ನಿಯಲ್ಲಿ ಆಗ್ಲೇ ದೊಡ್ಡ ಮಾತುಕತೆಗಳು ನಡೀತಾ ಇವೆ. ಯಾಕಂದ್ರೆ ಅವರು ಇಡೀ ಇಂಡಿಯಾದ ದೊಡ್ಡ ಪ್ಯಾನ್ ಇಂಡಿಯಾ ಸ್ಟಾರ್ ಅಲ್ವಾ, ಅದಕ್ಕೆ ಅವರು ಏನೇ ಮಾಡಿದ್ರು ಅದು ಮೀಡಿಯಾದಲ್ಲಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗ್ಬಿಡುತ್ತೆ. ಈ ಸಲಂತೂ ಅಸೆಂಬ್ಲಿ ಒಳಗಡೆ ಅವರು ಇಂಥದ್ದೊಂದು ಕೆಲಸ ಮಾಡಿದ್ದಾರೆ, ಅದನ್ನ ನೋಡಿ ಅಪೋಸಿಷನ್ ವಿರೋಧ ಪಕ್ಷದವರಿಗೆ ಫುಲ್ ಉರಿ ಹಚ್ಕೊಂಡಿದೆ. ಮುಖ್ಯಮಂತ್ರಿ ವಿಜಯ್ ಅವರು ವಿರೋಧ ಪಕ್ಷದವರನ್ನ ಎದುರಿಗೆ ಇಟ್ಕೊಂಡು ಎಗರೆಗರಿ ಬಿದ್ದಿರೋ ರೀತಿಗೆ ಅವರಿಗೆ ಅಲ್ಲಿಂದ ವಾಕೌಟ್ ಮಾಡೋದನ್ನ ಬಿಟ್ಟು ಬೇರೆ ದಾರಿನೇ ಇರಲಿಲ್ಲ. ಆಮೇಲೆ ವಿಜಯ್ ಅವರು ತಮ್ಮದೇ ಆದ ದಳಪತಿ ಸ್ಟೈಲ್ನಲ್ಲಿ ಕೊಟ್ಟ ಜೆಸ್ಚರ್ಸ್ ಮತ್ತು ಆಕ್ಷನ್ ಇದೆಯಲ್ಲ ಬಾಸ್, ಅದನ್ನೇ ನೋಡಿ ಅವರ ಫ್ಯಾನ್ಸ್ ಮತ್ತು ಸಪೋರ್ಟರ್ಸ್ ಫುಲ್ ಫಿದಾ ಆಗೋದು. ನಿಜವಾಗ್ಲೂ ಆಗಿದ್ದೇನಪ್ಪ ಅಂದ್ರೆ ತಮಿಳುನಾಡಿನಲ್ಲಿ ಈಗ ಅಸೆಂಬ್ಲಿ ಸೆಷನ್ ನಡೀತಾ ಇದೆ. ಈ ಮಧ್ಯೆ ಸಿಎಂ ವಿಜಯ್ ಅಲ್ಲಿ ಭಾಷಣ ಮಾಡ್ತಾ ಇದ್ರು. ಇವತ್ತು ಸಿಎಂ ಫುಲ್ ಅಗ್ರೆಸಿವ್ ಮೂಡ್ನಲ್ಲಿದ್ರು. ನಿಜ ಹೇಳ್ಬೇಕಂದ್ರೆ ಅವರು ಸಿಎಂ ಆದ್ಮೇಲೆ ವಿಧಾನಸಭೆ ಒಳಗಡೆ ಈ ರೇಂಜ್ಗೆ ಗರ್ಜಿಸಿದ್ದು ಇದೇ ಮೊದಲನೇ ಬಾರಿ. ಮುಖ್ಯಮಂತ್ರಿಯಾಗಿ ವಿಜಯ್ ಅವರು ಈ ನಡುವೆ ಕೆಲವೊಂದು ಗಟ್ಟಿ ನಿರ್ಧಾರಗಳನ್ನ ತಗೊಂಡಿದ್ದಾರೆ. ಅದ್ರಲ್ಲಿ ಒಂದು ಮುಖ್ಯವಾದ ಡಿಸಿಷನ್ ಏನಪ್ಪಾ ಅಂದ್ರೆ, ಯಾವ ನಿರ್ಧಾರಕ್ಕೋಸ್ಕರ ಮುಂಚಿನ ಸ್ಟಾಲಿನ್ ಸರ್ಕಾರ ಸಿಕ್ಕಾಪಟ್ಟೆ ಉಗಿಸಿಕೊಂಡಿತ್ತೋ, ಟೀಕೆಗೆ ಒಳಗಾಗಿತ್ತೋ, ಆ ನಿರ್ಧಾರವನ್ನೇ ಸಿಎಂ ವಿಜಯ್ ಈಗ ಉಲ್ಟಾ ಮಾಡಿದ್ದಾರೆ, ಬದಲಾಯಿಸಿದ್ದಾರೆ. ಅಷ್ಟಕ್ಕೂ ಆಗಿದ್ದೇನೆಂದ್ರೆ ತಮಿಳುನಾಡಿನ ಮಾಜಿ ಸಿಎಂ ಕೆ ಸ್ಟಾಲಿನ್ ಅವರ ಟೈಮ್ನಲ್ಲಿ ಒಂದು ರೂಲ್ ತಂದಿದ್ರು. ಅದೇನಂದ್ರೆ ಅಲ್ಲಿನ ದೊಡ್ಡ ಪ್ರಮುಖ ದೇವಸ್ಥಾನಗಳ ಫಂಡ್ ಏನಿದೆ ಅದನ್ನ ಪಬ್ಲಿಕ್ ಕೆಲಸಗಳಿಗೆ ಅಂದ್ರೆ ಬೇರೆ ಯೋಜನೆಗಳಿಗೆ ಯೂಸ್ ಮಾಡಬಹುದು ಅಂತ. ಉದಾಹರಣೆಗೆ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟೋದು, ಹೈವೇಗಳು ಮತ್ತು ಗವರ್ನಮೆಂಟ್ ಮಾಡೋ ಬೇರೆ ಪ್ರಾಜೆಕ್ಟ್ಗಳಿಗೆ ಅದನ್ನ ಬಳಸೋದು. ಇನ್ನೂ ಸಿಂಪಲ್ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಮುಂಚಿನ ಡಿಎಂಕೆ ಸರ್ಕಾರ ದೇವಸ್ಥಾನದ ಫಂಡ್ನಿಂದ ಸುಮಾರು 246 ಕೋಟಿ ರೂಪಾಯಿ ದುಡ್ಡನ್ನ 29 ಮ್ಯಾರೇಜ್ ಹಾಲ್ಗಳು, ಕಲ್ಯಾಣ ಮಂಟಪಗಳು ಮತ್ತು 17 ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳನ್ನ ಕಟ್ಟೋದಿಕ್ಕೆ ಮಂಜೂರಾತಿ ಕೊಟ್ಟಿತ್ತು. ಅದ್ರಲ್ಲಿ 46 ಪ್ರಾಜೆಕ್ಟ್ಗಳ ಕೆಲಸ ಇನ್ನೂ ಶುರುವೇ ಆಗಿರಲಿಲ್ಲ, ಕೆಲವೊಂದು ಶುರುವಾಗಿತ್ತು. ಆದ್ರೆ ವಿಜಯ್ ಸಿಎಂ ಆದ ತಕ್ಷಣ ಆ ನಿರ್ಧಾರವನ್ನ ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಮಾಡಿದ್ದಾರೆ. ದೇವಸ್ಥಾನದ ದುಡ್ಡನ್ನ ಬೇರೆ ಯಾವುದೇ ಕೆಲಸಕ್ಕೆ ಬಳಸೋ ಹಾಗಿಲ್ಲ, ಆ ದುಡ್ಡು ಬರೀ ದೇವಸ್ಥಾನದ ಅಭಿವೃದ್ಧಿ ಕೆಲಸಗಳಿಗಷ್ಟೇ ಬಳಕೆಯಾಗಬೇಕು ಅಂತ ಆರ್ಡರ್ ಮಾಡಿದ್ದಾರೆ. ನಿಜ ಹೇಳ್ಬೇಕಂದ್ರೆ ಡಿಎಂಕೆ ಸರ್ಕಾರ ಈ ರೂಲ್ ತಂದಾಗ ದೇವಸ್ಥಾನದ ಕಮಿಟಿಯವರು ಮತ್ತು ರೈಟ್ ವಿಂಗ್ ಬಲಪಂಥೀಯ ವಿಚಾರಧಾರೆಯ ಜನರೆಲ್ಲ ಫುಲ್ ಪ್ರೊಟೆಸ್ಟ್ ಮಾಡಿದ್ರು. ಹೀಗೆ ಮಾಡಿದ್ರೆ ದೇವಸ್ಥಾನಗಳೆಲ್ಲ ದಿವಾಳಿ ಆಗ್ಬಿಟ್ಟವೆ ಅಂತ ಬೇಸರ ಹಾಕಿಕೊಂಡಿದ್ರು. ಇಲ್ಲಿ ನಿಮಗೊಂದು ವಿಷಯ ನೆನಪು ಮಾಡ್ಬೇಕು ಫ್ರೆಂಡ್ಸ್, ಸೌತ್ ಇಂಡಿಯಾದ ದೇವಸ್ಥಾನಗಳಲ್ಲಿ ಕಾಣಿಕೆ ಹುಂಡಿ ದುಡ್ಡು ತುಂಬಾ ದೊಡ್ಡ ಮಟ್ಟದಲ್ಲಿ ಬರುತ್ತೆ. ಅಂದ ಹಾಗೆ ನಮ್ಮ ದೇಶದ ಎಲ್ಲಾ ದೇವಸ್ಥಾನಗಳಲ್ಲೂ ಕಾಣಿಕೆ ಬಂದೇ ಬರುತ್ತೆ. ಈಗ ಅಯೋಧ್ಯೆಯ ರಾಮಮಂದಿರವನ್ನೇ ನೋಡಿ, ಅಲ್ಲೂ ಕೂಡ ಕಾಣಿಕೆ. ಅಲ್ಲಿ ಎಷ್ಟು ಕಾಣಿಕೆ ಬರುತ್ತೆ ಅಂದ್ರೆ ಅದಕ್ಕೆ ಲೆಕ್ಕನೇ ಇಲ್ಲ. ಆದ್ರೆ ಆ ಕಾಣಿಕೆಯಲ್ಲಿ ನಡೆದಿರೋ ಚೋರಿ ಮತ್ತು ದರೋಡೆಗೆ ಸದ್ಯಕ್ಕಂತೂ ಯಾವುದೇ ಲೆಕ್ಕ ಸಿಕ್ಕಿಲ್ಲ ಅನ್ನೋದು ಬೇರೆ ಮಾತು. ಆದ್ರೆ ನಾವು ಸದ್ಯಕ್ಕೆ ಸೌತ್ ಇಂಡಿಯಾ ಬಗ್ಗೆ ಮಾತಾಡ್ತಿರೋದ್ರಿಂದ ಇಲ್ಲಿನ ವಿಷಯಕ್ಕೆ ಬರೋಣ. ದೇಶಾದ್ಯಂತ ಇರೋ ದೇವಸ್ಥಾನಗಳಿಗೆ ಭಾರಿ ಮಟ್ಟದಲ್ಲಿ ಕಾಣಿಕೆ ಬರೋದ್ರಿಂದ ಡಿಎಂಕೆ ಗವರ್ನಮೆಂಟ್ ಈ ರೀತಿ ನಿರ್ಧಾರ ತಗೊಂಡಾಗ ಜನರೆಲ್ಲ ಫುಲ್ ಉಗಿ ಅಂದಿದ್ರು, ಹೀಗಾದ್ರೆ ದೇವಸ್ಥಾನಗಳೆಲ್ಲ ದಿವಾಳಿ ಆಗ್ಬಿಟ್ಟವೆ ಅಂತ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಬಾಸ್, ನೀವೇನಾದ್ರೂ ಸೌತ್ ಇಂಡಿಯಾದ ಟೆಂಪಲ್ಸ್ಗೆ ಹೋದ್ರೆ ಅಲ್ಲಿರೋ ಕ್ಲೀನೆಸ್ ಮತ್ತು ಸಿಸ್ಟಮ್ ನೋಡಿ ಶಾಕ್ ಆಗ್ತೀರಾ. ಯಾಕಂದ್ರೆ ಅವೆಲ್ಲ ದೊಡ್ಡ ಟ್ರಸ್ಟ್ಗಳ ಅಂಡರ್ನಲ್ಲಿ ನಡೆಯುತ್ತೆ. ಈಗ ನನ್ನದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ಕೇಳಿ. ನಾನು ತಿರುಪತಿ ಬಾಲಾಜಿ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿನ ಮ್ಯಾನೇಜ್ಮೆಂಟ್ ಮತ್ತು ಸಿಸ್ಟಮ್ ನೋಡಿ ನನಗಂತೂ ತಲೆ ಕೆಟ್ಟು ಹೋಗಿತ್ತು. ಆ ಇಡೀ ಟ್ರಸ್ಟ್ ಅಷ್ಟು ಸಖತ್ತಾಗಿ ಎಲ್ಲವನ್ನು ಮ್ಯಾನೇಜ್ ಮಾಡುತ್ತೆ. ಅಲ್ಲಿ ಭಕ್ತಾದಿಗಳಿಗೆ ಸಿಗೋ ಬಹುತೇಕ ಸೌಲಭ್ಯಗಳು ಕಂಪ್ಲೀಟ್ ಫ್ರೀ ಇರುತ್ತವೆ, ನೀವು ದುಡ್ಡು ಖರ್ಚು ಮಾಡೋಂಗೇ ಇಲ್ಲ. ದರ್ಶನಕ್ಕೆ ಮಾತ್ರ ದುಡ್ಡು ತಗೋತಾರೆ ಅನ್ನೋದು ಬೇರೆ ವಿಷಯ. ಹೀಗಾಗಿ ಸೌತ್ ಟೆಂಪಲ್ ಸ್ಟೈಲೇ ಬೇರೆ. ಆದ್ರೆ ಡಿಎಂಕೆ ಸರ್ಕಾರ ಆ ದುಡ್ಡನ್ನ ಬೇರೆ ಕೆಲಸಕ್ಕೆ ಯೂಸ್ ಮಾಡೋಕೆ ಹೋದಾಗ ಜನ ಪ್ರಶ್ನೆ ಮಾಡಿದ್ರು, ಯಾವ ಕೆಲಸಗಳನ್ನ ಮಾಡೋದು ಸರ್ಕಾರದ ಕರ್ತವ್ಯನೋ ಅದಕ್ಕೆ ದೇವಸ್ಥಾನದ ದುಡ್ಡನ್ನ ಯಾಕೆ ಬಳಸ್ತೀರಾ? ಗವರ್ನಮೆಂಟ್ ಮಾಡಬೇಕಿರೋ ಪ್ರಾಜೆಕ್ಟ್ಗಳಿಗೆ ಜನ ಆಲ್ರೆಡಿ ಟ್ಯಾಕ್ಸ್ ಕಟ್ತಾ ಇದ್ದಾರಲ್ಲ ಅಂತ. ಆದ್ರೂ ಆ ರೂಲ್ ಜಾರಿಗೆ ಬಂದಿತ್ತು. ಆದ್ರೆ ನಮ್ಮ ವಿಜಯ್ ಸಿಎಂ ಆದ್ಮೇಲೆ ಇಡೀ ಸೀನ್ ಉಲ್ಟಾ ಮಾಡಿಬಿಟ್ರು. ಇವತ್ತು ಅಸೆಂಬ್ಲಿಯಲ್ಲಿ ಮುಖ್ಯಮಂತ್ರಿಯಾಗಿ ಮಾತಾಡ್ತಾ ತಮ್ಮ ಎಲ್ಲಾ ನಿರ್ಧಾರಗಳ ಮಧ್ಯೆ ಈ ದೇವಸ್ಥಾನದ ಫಂಡ್ ವಿಚಾರವನ್ನ ಎತ್ಕೊಂಡು ಡಿಎಂಕೆ ಪಕ್ಷವನ್ನ ಅಕ್ಷರಶಃ ತೊಳೆಯು ಒಗೆದು ಬಿಟ್ರು. ವಿಧಾನಸಭೆ ಒಳಗಡೆ ಎದುರಿಗೆ ಕೆ ಸ್ಟಾಲಿನ್ ಮಗ ವಿರೋಧ ಪಕ್ಷದ ನಾಯಕ ಲಾಕ್ ಕೂತಿದ್ರು. ಅವರನ್ನ ಮತ್ತು ಅವರ ಪಾರ್ಟಿಯನ್ನ ನೇರವಾಗಿ ಟಾರ್ಗೆಟ್ ಮಾಡಿದ ವಿಜಯ್, ಪಕ್ಷದ ಸ್ವಾರ್ಥಕ್ಕೋಸ್ಕರ ಇಲ್ಲಿ ರಾಜಾರೋಷವಾಗಿ ಲೂಟಿ ಹೊಡೆಯಲಾಗಿದೆ ಅಂತ ಗುಡುಗಿದ್ರು.
ಇದೆಲ್ಲ ಗವರ್ನಮೆಂಟ್ ಹೆಸರಲ್ಲೇ ನಡೀತಾ ಇತ್ತು. ಒಂದು ರೀತಿ ಸಾಮಾನ್ಯ ಜನರ ದುಡ್ಡನ್ನ ಕಣ್ಣೆದುರಿಗೆ ಲೂಟಿ ಮಾಡ್ತಿದ್ರು. ಆದ್ರೆ ಇನ್ಮೇಲೆ ಅದಕ್ಕೆ ಚಾನ್ಸೇ ಇಲ್ಲ, ಸಾಮಾನ್ಯ ಜನರ ದುಡ್ಡನ್ನ ಮುಟ್ಟೋಕು ಬಿಡಲ್ಲ ಅಂತ ವಾರ್ನಿಂಗ್ ಕೊಟ್ರು. ಅಷ್ಟೇ ಅಲ್ಲ, ನಮ್ಮ ಈ ನಿರ್ಧಾರಕ್ಕೆ ಕಮ್ಯುನಿಸ್ಟ್ ಪಾರ್ಟಿಯವರು ಮತ್ತು ಸರ್ಕಾರದಲ್ಲಿರೋ ನಮ್ಮ ಮಿತ್ರ ಪಕ್ಷಗಳು ಕೂಡ ಫುಲ್ ಸಪೋರ್ಟ್ ಮಾಡಿದ್ದಾರೆ ಅಂತ ವಿಜಯ್ ಹೇಳಿದ್ರು. ಇದೆಲ್ಲ ನಡೀತಿರಬೇಕಾದ್ರೆ ಅಂದ್ರೆ ಇವತ್ತು ವಿಜಯ್ ಫುಲ್ ಫೈರ್ ಮೂಡ್ ನಲ್ಲಿದ್ರು. ಅಪೋಸಿಷನ್ನ ಸರಿಯಾಗಿ ಕಾರ್ನರ್ ಮಾಡಿದ್ರು, ಅದಕ್ಕೆ ಅವರು ಬೇರೆ ದಾರಿ ಇಲ್ಲದೆ ವಾಕೌಟ್ ಕೂಡ ಮಾಡಿದ್ರು. ಆದ್ರೆ ಅಸಲಿ ಸೀನ್ ಕ್ರಿಯೇಟ್ ಆಗಿದ್ದೇ ಆಮೇಲೆ. ಸಿಎಂ ವಿಜಯ್ ಅವರು ತಮ್ಮ ಇಡೀ ಭಾಷಣ ಮುಗಿಸಿದ ಮೇಲೆ ಸ್ಪೀಕರ್ ಹತ್ರ ಪರ್ಮಿಷನ್ ಕೇಳಿದ್ರು. ನಿಮ್ಮ ಪರ್ಮಿಷನ್ ಇದ್ರೆ ನಾನು ಕೊನೆಯದಾಗಿ ಒಂದು ಸಣ್ಣ ಜೆಸ್ಚರ್ ಆಕ್ಷನ್ ಮಾಡಿ ಮುಗಿಸ್ತೀನಿ ಅಂತ. ಸ್ಪೀಕರ್ ಓಕೆ ಅಂದಿದ್ದೆ ತಡ ನಮ್ಮ ದಳಪತಿ ಪಕ್ಕಾ ಫಿಲ್ಮಿ ಸ್ಟೈಲ್ನಲ್ಲಿ ತಮಗೆ ವಿಶಿಷ್ಟವಾದ ಆ ಸಿಗ್ನೇಚರ್ ಆಕ್ಷನ್ ಮಾಡಿ ತೋರಿಸಿದ್ರು. ಜನಕ್ಕೆ ಇದೇ ಅಲ್ವಾ ಬೇಕಾಗಿದ್ದು, ಫ್ಯಾನ್ಸ್ ಖುಷಿಗೆ ಪಾರವೇ ಇರಲಿಲ್ಲ. ಅಂದ ಹಾಗೆ ಬಾಸ್ ತಮಿಳುನಾಡಿನ ಮಾಜಿ ಸಿಎಂ ಕೆ ಸ್ಟಾಲಿನ್ ಕೂಡ ಒಂದ್ಸಲ ಇದೇ ತರಹದ ಆಕ್ಷನ್ ಮಾಡಿದ್ರು. ಇವತ್ತು ವಿಜಯ್ ಅದನ್ನೇ ರಿಪೀಟ್ ಮಾಡಿದ್ದಾರೆ. ವಿಜಯ್ ಆ ತರ ಆಕ್ಷನ್ ಮಾಡ್ತಿರಬೇಕಾದ್ರೆ ಎಲ್ಲಿ ಅವರು ಒಂದು ಕಡೆ ಕೆ ಸ್ಟಾಲಿನ್ಗೆ ಟಾಂಟ್ ಕೊಟ್ಟ ಚುಡಾಯಿಸ್ತಾ ಇರ್ಲಿಲ್ಲ ತಾನೆ. ಏನೇ ಇರಲಿ ಬಾಸ್, ಇವತ್ತು ವಿಜಯ್ ವಿಧಾನಸಭೆ ಒಳಗಡೆ ತಮ್ಮ ಪಕ್ಕ ಫೈರ್ ಬ್ರಾಂಡ್ ಇಮೇಜ್ ಏನಂತ ತೋರಿಸಿಕೊಟ್ಟಿದ್ದಾರೆ. ಯಾರ್ಯಾರು ವಿಜಯ್ ರಾಜಕೀಯಕ್ಕೆ ಬಂದಿದ್ದು ಬರೀ ಒಂದು ಕಾಕತಾಳೀಯ ಅವರ ಸ್ಟಾರ್ಡಮ್ ಇಂದ ಗೆದ್ದಿದ್ದಾರೆ ಅನ್ಕೊಳ್ತಿದ್ದಾರೋ. ಅಂದ್ರೆ ನಮ್ಮ ಸಿನಿಮಾಗಳಲ್ಲಿ ಒಂದ್ಸಲ ಆಗುತ್ತಲ್ವಾ, ಫಸ್ಟ್ ಮೂವಿ ಸೂಪರ್ ಡೂಪರ್ ಹಿಟ್ ಆಗ್ಬಿಡುತ್ತೆ, ಆದ್ರೆ ಆಮೇಲೆ ಆ ಹೀರೋ ಎಲ್ಲೋ ಮಾಯ ಆಗ್ಬಿಡ್ತಾರೆ. ಹಂಗೆ ತುಂಬಾ ಜನ ಅನ್ಕೊಂಡಿದ್ರು ವಿಜಯ್ ಅವರಿಗೆ ಮೊದಲನೇ ಸಲ ಅದೃಷ್ಟ ಕೈ ಹಿಡಿದಿದೆ, ಬಂದ ತಕ್ಷಣ ಎಲೆಕ್ಷನ್ ಗೆದ್ದು ಸೀದಾ ಸಿಎಂ ಆಗ್ಬಿಟ್ರು, ಆದ್ರೆ ಈ ಮ್ಯಾಜಿಕ್ ಜಾಸ್ತಿ ದಿನ ನಡೆಯಲ್ಲ ಅಂತ. ಆದ್ರೆ ಇವತ್ತು ವಿಜಯ್ ವಿಧಾನಸಭೆ ಒಳಗಡೆ ತೋರಿಸಿರೋ ಟ್ರೈಲರ್ ಇದೆಯಲ್ಲ, ಅದ್ರಲ್ಲಿ ಅವರು ತಮ್ಮ ಎದುರಾಳಿಗಳಿಗೆ ರಾಜಕೀಯವಾಗಿ ಅಷ್ಟೇ ಅಗ್ರೆಸಿವ್ ಆಗಿ ಹೆಂಗೆ ಕೌಂಟರ್ ಕೊಡಬೇಕು ಅನ್ನೋದನ್ನ ಕ್ಲಿಯರ್ ಆಗಿ ತೋರಿಸಿಕೊಟ್ಟಿದ್ದಾರೆ. ನಮ್ಮ ದಳಪತಿ ವಿಜಯ್ ಅವರಿಗೆ ಇರೋ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಏನಂದ್ರೆ ಅವರು ದೊಡ್ಡ ಸೂಪರ್ ಸ್ಟಾರ್ ಆಗಿದ್ದವರು. ನಾವೆಲ್ಲ ರಾಜಕೀಯನ ನೋಡೋ ದೃಷ್ಟಿನೇ ಬೇರೆ ತರ ಇರುತ್ತೆ. ಯಾರಾದ್ರೂ ಪಾಲಿಟಿಕ್ಸ್ಗೆ ಬಂದು ಸಿಎಂ ಆದ್ರು ಅಂದ್ರೆ ಅವರು ತಮ್ಮ ಹಳೆ ಲೈಫ್ನೆಲ್ಲ ಮರೆತು ಬಿಡಬೇಕು, ಕಂಪ್ಲೀಟ್ ಜೀರೋ ಇಂದ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಳ್ತೀವಿ. ಒಂದು ಪರ್ಟಿಕ್ಯುಲರ್ ಸ್ಟೈಲ್ನಲ್ಲೇ ಬಿಹೇವ್ ಮಾಡಬೇಕು, ಅದೇ ತರ ಬಟ್ಟೆ ಹಾಕ್ಬೇಕು, ಹಂಗೆ ಕಾಣ್ಬೇಕು ಅಂತ ರೂಲ್ಸ್ ಇರುತ್ತೆ. ಆದ್ರೆ ವಿಜಯ್ ಈ ತರಹದ ಯಾವುದೇ ಗ್ರಾಮರ್ ಅಥವಾ ರೂಲ್ಸ್ ಫಾಲೋ ಮಾಡಲ್ಲ. ನನ್ ಪ್ರಕಾರ ವಿಜಯ್ ನಮ್ಮ ದೇಶದ ಮೊದಲನೇ ಸಿಎಂ ಇರಬೇಕು ಅನಿಸುತ್ತೆ. ಯಾರು ಬ್ಲ್ಯಾಕ್ ಟ್ರೌಸರ್ಸ್ ಮತ್ತು ಬ್ರ್ಯಾಂಡೆಡ್ ಬೆಲ್ಟ್ ಹಾಕ್ತಾರೋ ಅವರು ಹಾಕೋ ಬೆಲ್ಟ್ ಬ್ರ್ಯಾಂಡೆದ್ದು ಕಾಣುತ್ತೆ, ಅದು ಲಕ್ಷಾಂತರ ರೂಪಾಯಿದು. ಜೊತೆಗೆ ಬ್ಲೇಜರ್ ಬೇರೆ ಹಾಕ್ತಾರೆ. ಸಾಮಾನ್ಯವಾಗಿ ನಮ್ಮ ಸೌತ್ ಇಂಡಿಯಾದಲ್ಲಿ ಲೀಡರ್ಸ್ ಅಂದ್ರೆ ಪಂಚೆ, ಲುಂಗಿ ಮತ್ತು ಶರ್ಟ್ ಹಾಕ್ತಾರೆ. ಇನ್ಫ್ಯಾಕ್ಟ್ ಸ್ಟಾಲಿನ್ ಅವರು ಕೂಡ ಶರ್ಟ್ ಟ್ರೌಸರ್ಸ್ ಹಾಕ್ತಿದ್ರು. ಆದ್ರೆ ವಿಜಯ್ ಅವರು ತಮ್ಮನ್ನ ಒಬ್ಬ ಮುಖ್ಯಮಂತ್ರಿಗಿಂತ ಹೆಚ್ಚಾಗಿ ಒಂದು ಕಂಪನಿಯ ಸಿಇಒ ತರ ಪ್ರೆಸೆಂಟ್ ಮಾಡ್ತಾರೆ. ಸಿನಿಮಾಗಳಲ್ಲೂ ಅವರ ಈ ಲುಕ್ ಜನಕ್ಕೆ ಫುಲ್ ಇಷ್ಟ ಆಗ್ತಿತ್ತು. ವಿಜಯ್ ಅದನ್ನೇ ಈಗಲೂ ಕ್ಯಾರಿ ಮಾಡ್ತಾ ಇದ್ದಾರೆ. ಯಾರ್ಯಾರು ವಿಜಯ್ ಅವರ ಈ ಫಿಲ್ಮಿ ಸ್ಟೈಲ್ ಅವರಿಗೆ ವೀಕ್ನೆಸ್ ಆಗುತ್ತೆ ಅನ್ಕೊಂಡಿದ್ರೋ ಅದನ್ನೇ ವಿಜಯ್ ತಮ್ಮ ಶಕ್ತಿಯಾಗಿ ಮಾಡ್ಕೊಂಡಿದ್ದಾರೆ. ಆ ಸ್ಟಾರ್ ಇಮೇಜ್ ನ ಹೆಂಗೆ ಯೂಸ್ ಮಾಡ್ಕೋಬೇಕು ಅಂತ ಅವರಿಗೆ ಚೆನ್ನಾಗಿ ಗೊತ್ತು. ಅಂದ ಹಾಗೆ ಅವರು ಇವತ್ತು ಮಾಡಿದ್ರಲ್ಲ ಆ ಆಕ್ಷನ್, ಅದನ್ನ ವೈರಲ್ ಮಾಡೋಕೆ ಟಿವಿಕೆ ಪಾರ್ಟಿಯ ಐಟಿ ಸೆಲ್ ಫುಲ್ ಸ್ಟ್ರಾಂಗ್ ಆಗಿದೆ. ಈ ಐಟಿ ಸೆಲ್ ಪವರ್ಗೆ ಅಲ್ವಾ ಮೊದಲನೇ ಎಲೆಕ್ಷನ್ ನಲ್ಲೇ ಕಿಂಗ್ ಮೇಕರ್ ಆಗೋ ಜಾಗದಲ್ಲಿ ವಿಜಯ್ ಅವರನ್ನ ಡೈರೆಕ್ಟ್ ಆಗಿ ಕಿಂಗ್ ಮಾಡ್ಬಿಟ್ಟಿದ್ದು. ವಿಜಯ್ ಅವರಿಗೆ ಒಂದು ವಿಷಯ ಚೆನ್ನಾಗಿ ಗೊತ್ತು, ತಾವು ಅಸೆಂಬ್ಲಿಯಲ್ಲಿ ಈ ತರ ಒಂದು ಆಕ್ಷನ್ ಅಥವಾ ಮೂಮೆಂಟ್ ಕೊಟ್ರೆ ಸಾಕು, ಅವರ ಐಟಿ ಸೆಲ್ ಅದನ್ನ ತಗೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ರೀಲ್ಸ್ ಮಾಡುತ್ತೆ, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕಿ ವೈರಲ್ ಮಾಡುತ್ತೆ ಅಂತ. ನಿಮಗೆ ಗೊತ್ತಲ್ಲ ಬಾಸ್, ಇವತ್ತಿನ ದಿನಗಳಲ್ಲಿ ನಮ್ಮ ದೇಶದ ರಾಜಕೀಯ ಕೂಡ ಫುಲ್ ರೀಲ್ಸ್ ನಂಬ್ಕೊಂಡೆ ನಡೀತಾ ಇದೆ, ಬರೀ ರೀಲ್ಸ್ ಬಾಜಿ ನಡೀತಿದೆ. ಅದಕ್ಕೆ ನೋಡಿ ವಿಜಯ್ ಎಷ್ಟು ಸ್ಮಾರ್ಟ್ ಆಗಿ ಪ್ಲಾನ್ ಮಾಡ್ತಾರೆ. ವಿಧಾನಸಭೆಯಲ್ಲಿ ವಿರೋಧ ಪಕ್ಷದವರಿಗೆ ಒಬ್ಬ ಪಕ್ಕಾ ರಾಜಕಾರಣಿಯ ತರ ಉತ್ತರನು ಕೊಟ್ಟಾರೆ. ಇನ್ನೊಂದ್ ಕಡೆ ತಮ್ಮ ಮೇನ್ ವೋಟ್ ಬ್ಯಾಂಕ್ ಆಗಿರೋ ಯುವ ಜನತೆಗೆ ಐಟಿ ಸೆಲ್ ಮುಖಾಂತರ ಒಂದು ಖಡಕ್ ರೀಲ್ಸ್ ಮೂಮೆಂಟ್ ಕೂಡ ಕೊಟ್ಟಾರೆ. ಒಪ್ಕೋಬೇಕು ಬಾಸ್, ಒಂದು ಕಾಲದಲ್ಲಿ ಲೀಡರ್ಸ್ ಅಂದ್ರೆ ನ್ಯೂಸ್ ಪೇಪರ್ ಹೆಡ್ಲೈನ್ಸ್ಗೆ ಬರೋ ತರ ಮೂಮೆಂಟ್ ಕೊಟ್ಟಿದ್ರು, ಆದ್ರೆ ಇವತ್ತಿನ ಲೀಡರ್ಸ್ ರೀಲ್ಸ್ ಮೂಮೆಂಟ್ ಕೊಡ್ತಾರೆ. ವಿಜಯ್ ಇವತ್ತಿನ ರೀಲ್ಸ್ ಮೆಟೀರಿಯಲ್ ಕೊಟ್ಟು ಬಿಟ್ಟಿದ್ದಾರೆ. ಇನ್ಮುಂದೆ ಮುಂದಿನ ಕೆಲವು ದಿನಗಳ ಕಾಲ ಸೋಷಿಯಲ್ ಮೀಡಿಯಾದಲ್ಲಿ ಬರೀ ಇದೇ ಸೌಂಡ್ ಮಾಡತ್ತೆ. ನಿಮಗೆ ವಿಜಯ್ ಅವರ ಈ ಸ್ಟೈಲ್ ಮತ್ತು ಈ ಅಂದಾಜು ಹೆಂಗೆ ಅನಿಸ್ತು? ಕಮೆಂಟ್ ಬಾಕ್ಸ್ ನಲ್ಲಿ ಬರೆದು ತಿಳಿಸಿ.